ತುಂಬ ಚೆನ್ನಾಗಿದೆ ಅಕ್ಕ. ಥ್ಯಾಂಕ್ ಯು. ಕೂಸೆ, ಇದು ನಿಮಗಾಗಿ. ವಿದ್ಯಾಭ್ಯಾಸ ಮುಗಿಸಿ ಮೊದಲನೇ ದಿನ ಕೆಲಸಕ್ಕೆ ಹೋಗ್ತಾ ಇದ್ದೆ. ಸಾನೆ ಬಿಸಿಲಿರ್ತದೆ, ಅದಕ್ಕೆ ಇದನ್ನು ತಗೊಂಬಂದೆ. ಇದೇನಿದು? ತೆಗೆದು ನೋಡು. ವಾವ್, ತುಂಬ ಚೆನ್ನಾಗಿದೆ ಅಪ್ಪ. ಥ್ಯಾಂಕ್ಸ್. ಖುಷಿ, ಇಲ್ಲಿ ನೋಡಿಲಿ, ಅಪ್ಪ ನನ್ನ ಛತ್ರಿ ಗಿಫ್ಟ್ ಮಾಡಿದ್ದಾರೆ. ಸಹನಾ ಅಕ್ಕ ಲಂಚ್ ಬ್ಯಾಗ್ ಗಿಫ್ಟ್ ಮಾಡಿದ್ದಾಳೆ. ತಮ್ಮ ಆಗಿ ನೀನೇನು ಕೊಡಲ್ವೇನೋ? ಸುಮಾ, ಪಾಪ ಕಣೆ ಅವನು, ಓದ್ತಿರೋ ಹುಡುಗ, ಅವನು ತಗೋ ದುಡ್ಡೆಲ್ಲಿ ಬರ್ತದೆ. ಪರವಾಗಿಲ್ಲ ಬಿಡ್ಲಾ. ಅಕ್ಕನಿಗೆ ಗಿಫ್ಟ್ ಕೊಡದೇ ಇರೋಷ್ಟು ಬಡವ ಏನಲ್ಲ ಆಯ್ತಮ್ಮ. ನಿನ್ಗೋಸ್ಕರ ಈ ವಾಚ್ ತಂದೀನಿ, ತಗೊಳವಿ. ಕಾಸು ಎಲ್ಲಿಂದ ಬಂತು? ನಾನು ಕೇಳಿಲ್ಲ ನಿನ್ನ. ಇದೇನು ಬಾಬು ಹಿಂಗೆ ಕೇಳ್ಬಿಟ್ಟೆ? ಮನೆಯಾಗ ಬ್ಯಾಂಕ್ ಇರಬೇಕಾದ್ರೆ ದುಡ್ಡಿಗೇನು ಬರ, ಅಕ್ಕನ ಹತ್ರ ಎಗರಿಸಬೇಕು ಅದೆಲ್ಲ. ಅಯ್ಯಯ್ಯೋ, ಹಾಗಾದ್ರೆ ನನಗೆ ಬೇಡಪ್ಪ. ಈ ಮಾವನ್ ಮಾತು ನಂಬೇಡ ಕಣವಿ. ಕಾಲೇಜ್ನಾಗ ಎಲೆಕ್ಷನ್ ಇತ್ತು, ಓಡಾಡಿದ್ದಕ್ಕೆ ಲೀಡ್ರ್ ಕೊಟ್ಟಿದ್ದ ಕಾಸ್ನಾಗ ತಂದೀವನಿ, ತಗೊಳವಿ, ಬೇಜಾರು ಮಾಡ್ಬೇಡ. ಹೌದಾ, ಸರಿ ಹಾಗಿದ್ರೆ. ಸುಮಾ, ನಾನು ಕತ್ತೀನಿ, ಕೊಡವಿ. ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಕಣೋ. ಥ್ಯಾಂಕ್ ಯು. ಅವಿ ತಗೊಳವಿ. ನನ್ನ ಕೈನಾಗೆ ಇವ್ರುಗಳಂಗೆ ಗಿಫ್ಟ್ ಕೊಡೋಕ್ಕಾಗಲಿಲ್ಲ, ಅದಕ್ಕೆ ತಗೋ. ಅಲ್ಲಿ ನಿನಗೆ ಏನು ಬೇಕೋ ಅದನ್ನು ತಗೋ. ಅಯ್ಯೋ ಕಾಳಿ, ದುಡ್ಡು ಬೇಡ. ಯಾಕವಿ? ಇವ್ರುಗಳೆಲ್ಲ ಗಿಫ್ಟ್ ಕೊಟ್ಟರೆ ತಗೊಂಡೆ, ನಾನು ಕೊಟ್ಟರೆ ತೊಗೊಳಕ್ಕಿಲ್ವಾ? ಹಂಗಂದ್ರೆ ನಾನು ಈ ಮನೆಯವನಲ್ವೇ? ಅಯ್ಯಯ್ಯೋ, ಅಷ್ಟಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ಸರಿ ಕೊಡು. ನನ್ನ ಮೊದಲನೇ ತಿಂಗಳು ಸಂಬಳ ಬರಲಿ, ನಿಮ್ಗೆಲ್ರಿಗೂ ಗಿಫ್ಟ್ ತರ್ತೀನಿ. ಸರಿ ಕಣವಿ, ತಡ ಆಯ್ತೈತೆ, ನೀನೀಗ ಓಲ್ಡು. ಪುಟ, ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಂತ ನಿನ್ನ ಹೆಸರಿನಲ್ಲಿ ದೇವ್ರಿಗೆ ಅರ್ಚನೆ ಮಾಡಿಸ್ಕೊಂಬಂದಮ್ಮ. ತಗೋಮ್ಮ ಪ್ರಸಾದ.